ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಒಂದ್ ಕಡೆ ಕೊರೋನಾ ಸೋಂಕಿನ ಸಂಖ್ಯೆ ಮಿತಿ ಮೀರ್ತಾ ಇದೆ, ಇನ್ನೊಂದು ಕಡೆ ಸಾವು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ. ಮುಂದಿನ ದಿನದಲ್ಲಿ ಹೇಗೆಲ್ಲ ಮತ್ತಷ್ಟು ಇದಕ್ಕೆ ನಿಯಮಗಳನ್ನು ಹೇರಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಕೊರೋನಾ ವೈರಸ್ನ ಅಟ್ಟಹಾಸ ಮಿತಿ ಮೀರ್ತಿರೋ ಹಿನ್ನೆಲೆಯಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಬಗ್ಗೆ ಸಿಎಂ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಸರ್ಕಾರಿ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಇಂಗಿತ. ಬ್ರೇಕಿಂಗ್ ನ್ಯೂಸ್. ಕಳೆದ 2 ವಾರಗಳಿಂದ ಭಾನುವಾರ ಮಾತ್ರ ಸಂಪೂರ್ಣ ಲಾಕ್ಡೌನ್ ಇದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಕರ್ಫ್ಯೂ ಕೂಡ ಇದೆ. ಅಂದ್ರೆ ಸುಮಾರು 33 ಗಂಟೆಗಳ ಕಾಲ. ಕೊರೋನಾ ತಡೆಗೆ ಇಷ್ಟೇ ಸಾಕಾಗೋದಿಲ್ಲ ಅನಿಸ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ಮುಂದಿನ 3 ವಾರ ಶನಿವಾರ ಕೂಡ ಲಾಕ್ಡೌನ್ ಮಾಡೋಣವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಜೆಯೊಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸಿಎಂ ಹೇಳಿದ್ದಾರೆ. ಇದು ಬೆಂಗಳೂರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಲಿದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್, ಡಾಕ್ಟರ್ ಸುಧಾಕರ್ ಜೊತೆ ಚರ್ಚೆ ನಡೆದಿದೆ. ಲಾಕ್ಡೌನ್ ಜಾರಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ಬೆಳಗ್ಗೆ ನಿವಾಸಕ್ಕೆ ಕರೆಸಿಕೊಂಡು ಈ ಚರ್ಚೆಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅಂದ್ರೆ ಅರ್ಥ, ಇದುವರೆಗೆ ಭಾನುವಾರ ಮಾತ್ರ ಇತ್ತು ಲಾಕ್ಡೌನ್. ಶನಿವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ, 33 ಗಂಟೆಗಳ ಲಾಕ್ಡೌನ್. ಅದು ಅದರಷ್ಟೇ ಸಾಕಾಗೋದಿಲ್ಲ, ಈಗ ತುಂಬ ಮಿತಿ ಮೀರ್ತಾ ಇದೆ. ಇನ್ನಷ್ಟು ಕಠಿಣ ನಿಲುವನ್ನು ತೆಗೆದುಕೊಳ್ಳೋಣ, ಶನಿವಾರವನ್ನೂ ಸೇರಿಸಿ. ಐ ಥಿಂಕ್ ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಹಿಡಿದು ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಪ್ಲಾನ್ ಇರಬಹುದು, ಅದನ್ನ ವ್ಯಕ್ತಪಡಿಸಿದ್ದಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಸಂಜೆ ತನಕ ಟೈಮ್ ಕೊಟ್ಟಿದ್ದಾರೆ ಅವರ ಸಹೋದ್ಯೋಗಿಗಳಿಗೆ. ಅದನ್ನ ನನಗೆ ಹೇಳಿ ನಿಮ್ಮ ಅನಿಸಿಕೆ ಏನು ಅಂತ. ಅದಾದ್ಮೇಲೆ ಇದ್ರ ಬಗ್ಗೆ ನಾವು ಕ್ರಮಗಳನ್ನು ತೆಗೆದುಕೊಳ್ಳೋಣ ಅಂತ. ಹಾಗಾಗಿ ಈಗ ಬಾಲ್ ಸಚಿವರ ಅಂಗಳದಲ್ಲಿದೆ. ಅವರ ಅಭಿಪ್ರಾಯ ತಿಳಿಸಿದ ಮೇಲೆ ಮುಖ್ಯಮಂತ್ರಿಗಳು ಫೈನಲ್ ಡಿಸಿಷನ್ ತಗೊಂಡು ಇವತ್ತೇನಿದ್ರು ಬುಧವಾರ, ಗುರುವಾರ, ನಾಳೆ ಅಷ್ಟೊತ್ತಿಗೆ ಹೇಳಿದ್ರೆ ಜನ ರೆಡಿ ಆಗ್ತಾರೆ. ಶನಿವಾರ, ಭಾನುವಾರ, ಇನ್ನು ಸೋಮವಾರ ಬೆಳಗ್ಗೆ ಮತ್ತೆ ಅವರವರ ಕೆಲಸವನ್ನು ಮಾಡೋದಕ್ಕೆ. ಹಾಗಾಗಿ ಹತ್ತತ್ರ 33 + 24 57 ಗಂಟೆಗಳ ಲಾಕ್ಡೌನ್ ಪ್ಲಸ್ ಕರ್ಫ್ಯೂ ಎಲ್ಲವೂ ಆಗುವಂಥ ಸಾಧ್ಯತೆಗಳಿದೆ ಅಂತ ಈ ಚರ್ಚೆಯಿಂದ ಗೊತ್ತಾಗ್ತಾ ಇದೆ. ಆಗಬಹುದು, ಆಗದೇ ಇರಬಹುದು. ಲೆಟ್ಸ್ ವೇಟ್ ಅಂಡ್ ವಾಚ್. ಒಂದಷ್ಟು ಕಠಿಣ ನಿಲುವುಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಈಗಾಗಲೇ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಹೇಳ್ತಿದ್ರು. ಅದು ಈ ರೀತಿಯಾಗಿ ಶುರುವಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಸತತ 57 ಗಂಟೆ ಲಾಕ್ಡೌನ್ ಮಾಡೋದ್ರ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಬೆಂಗಳೂರಲ್ಲಿ ಪ್ರತಿದಿನ ಸರಾಸರಿಯಾಗಿ 700, 1200 ಆ ಥರದ ಯೋಚನೆ ಮಾಡ್ತಿದ್ರೆ ಒಂದು 800 + 850 ಆಸುಪಾಸಿನಲ್ಲಿ ಪ್ರತಿದಿನ ಈ ಸೋಂಕಿತರು ಇರ್ತಿದ್ದಾರೆ. 10,000 ಜನ ಸಾಯ್ತಾ ಇದ್ದಾರೆ. ಸೊ ಹಾಗಾಗಿ ವೀಕೆಂಡ್ ಲಾಕ್ಡೌನ್ ಬಗ್ಗೆ ಚಿಂತನೆ ನಡೆದಿದೆ. ಶನಿವಾರ, ಭಾನುವಾರ 2 ದಿನ ಲಾಕ್ಡೌನ್ ಮಾಡಿದ್ರೆ ಶುಕ್ರವಾರ ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ 57 ಗಂಟೆಗಳ ಲಾಕ್ಡೌನ್ಗೆ ಇದೀಗ ಮುಖ್ಯಮಂತ್ರಿಗಳು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಸಚಿವರು ಅದಕ್ಕೆ ಮತ್ತಷ್ಟು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇನ್ಚಾರ್ಜ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಪಟೇಲ್ರೆ. ಗುಡ್ ಈವ್ನಿಂಗ್ ಹರೀಶ್ ನಾಗರಾಜ್. ಹೇಗಿದ್ದೀರಿ ಪಟೇಲ್ರೆ ನೀವು? ಐ ಆಮ್ ಗುಡ್. ನೀವು? ನಾನು ಚೆನ್ನಾಗಿದ್ದೀನಿ. ಎನಿವೆ, ಈಗ ಜನ ಚೆನ್ನಾಗಿರ್ಬೇಕು, ಪರಿಸ್ಥಿತಿ ಕಂಟ್ರೋಲ್ ಬರಬೇಕು ಅಂತ ಮುಖ್ಯಮಂತ್ರಿಗಳು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಅಂತ ಕೇಳಿದ್ವಿ. ಏನ್ ನಡೀತಿದೆ ಚರ್ಚೆ? ಈ ಎಲ್ಲ ಸಚಿವರ ಮನಸ್ಸಿನ ಮಾತೇನು ಹಾಗಿದ್ರೆ? ಹರೀಶ್ ನಾಗರಾಜ್, ಈಗಾಗಲೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೋವಿಡ್ ಸೋಂಕಿತರು ದಿನೇ ದಿನೇ ಉಂಟಾಗ್ತಿರುವಂತದ್ದು. ಇದು ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿದೆ. ಅಲ್ಲದೆ ಎಲ್ಲೊಂದ್ ಕಡೆ ಕಮ್ಯುನಿಟಿ ಸ್ಪ್ರೆಡ್ ಆಗಿರುವಂತದ್ದು. ಸರ್ಕಾರ ಇದನ್ನ ನಿಗ್ರಹ ಮಾಡ್ಲಿಕ್ಕೆ ಕೂಡ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಮಾಡಿದ್ರು ಕೂಡ ವಿಫಲ ಆಗ್ತಿದೆ. ಹಾಗಾಗಿ ಎಲ್ಲೊಂದ್ ಕಡೆ ಈಗ ಭಾನುವಾರ ಲಾಕ್ಡೌನ್ ಇದೆ, ಹಾಗಾಗಿ ಸಾಟರ್ಡೆ ಕೂಡ ಲಾಕ್ಡೌನ್ ಮಾಡಿದ್ರೆ ಎಲ್ಲೊಂದ್ ಕಡೆ ಮತ್ತಷ್ಟು ಕಂಟ್ರೋಲ್ ಮಾಡುವ ಒಂದು ಇಂಗಿತವನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಇವತ್ತು ದಿಢೀರ್ ಸಭೆಯನ್ನು ನಡೆಸಿದ್ರು. ಅವರ ನಿವಾಸ ಕಾವೇರಿಯಲ್ಲಿ ಸಚಿವರ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಕೂಡ ಈ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಮತ್ತು ಸಚಿವರ ಜೊತೆ ಒಂದಷ್ಟು ಈ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ವಾರದಲ್ಲಿ 6 ದಿನ ಕೇವಲ ಭಾನುವಾರ ಮಾತ್ರ ಲಾಕ್ಡೌನ್ ಇದೆ. ಹಾಗಾಗಿ ಸಾಟರ್ಡೆ ಕೂಡ ಮಾಡೋದ್ರಿಂದ ಎಲ್ಲೊಂದ್ ಕಡೆ ಅನುಕೂಲ ಆಗ್ಬೋದೆಂದ್ರೂ ಕೂಡ ಮುಖ್ಯಮಂತ್ರಿಗಳ ಅಭಿಪ್ರಾಯ ಆಗಿದೆ. ಯಾಕಂತ ಹೇಳಿ ಸಾಟರ್ಡೆ ಕೂಡ ಇದೀಗ ಸರ್ಕಾರಿ ಕಚೇರಿಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಾರ್ವಜನಿಕರು ಜನಸಂದಣಿ ಸಾಟರ್ಡೆ ಕೂಡ ಇರುತ್ತೆ. ಹಾಗಾಗಿ ಸಾಟರ್ಡೆ ಕೂಡ 1 ದಿನ ನಾವು ಲಾಕ್ಡೌನ್ ಮಾಡಿದ್ರೆ, ಅಂದ್ರೆ ವಾರದ 2 ದಿನ ಸಾಟರ್ಡೆ ಮತ್ತು ಸಂಡೇ 2 ದಿನ ಮಾಡಿದ್ರೆ ಕೆಲವೊಂದ್ ಕಡೆ ಕೋವಿಡ್ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು, ಕೆಲವೊಂದ್ ಕಡೆ ಕಮ್ಯುನಿಟಿ ಸ್ಪ್ರೆಡ್ ಇನ್ನಷ್ಟು ಕಡಿಮೆ ಮಾಡಬಹುದು ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಅಭಿಪ್ರಾಯ ಆಗಿದೆ. ಹಾಗಾಗಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಮತ್ತು DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಜೊತೆ ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಚರ್ಚೆಯನ್ನು ಮಾಡಿರುವಂತದ್ದು. ಈ ಸಂಬಂಧಪಟ್ಟಾಗೆ ತಮ್ಮ ಇನ್ನೊಂದಿಷ್ಟು ಅಭಿಪ್ರಾಯ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹರೀಶ್ ನಾಗರಾಜ್.
ಈ ಮಾತು ಅಥವಾ ಈ ಲಾಕ್ಡೌನ್ ಸಂಬಂಧ ಈಗ ಬರೀ ಓನ್ಲಿ ಬೆಂಗಳೂರಿಗಷ್ಟೇ ಸೀಮಿತವಾಗುತ್ತೋ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ನಗರದಲ್ಲೂ ಕೂಡ ಹೆಚ್ಚಾಗ್ತಿದೆ, ಅಲ್ಲಿಗೂ ಏನಾದರೂ ಗಮನ ಹರಿಸ್ತಿದಾರಾ? ಪ್ರಮುಖವಾಗಿ ಅವರಿಗೆ ಯೋಚನೆ ಇರ್ತಕ್ಕಂಥ ಮೊದಲು ಬೆಂಗಳೂರು, ಯಾಕಂದ್ರೆ ರಾಜಧಾನಿ ಬೆಂಗಳೂರಲ್ಲಿ ಕಂಟ್ರೋಲ್ ಆದ್ರೆ ಬಹುತೇಕ ಉಳಿದಿದ್ದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸುಲಭ. ಆಯಾ ಜಿಲ್ಲಾಡಳಿತಕ್ಕೆ ಹೊಣೆಗಾರಿಕೆ ಕೊಟ್ರೆ ಅವರು ಯಾವ ರೀತಿ ಆದ್ರೂ ಕಂಟ್ರೋಲ್ ಮಾಡ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ, ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹಾಗಾಗಿ ಕಂಟ್ರೋಲ್ ಮಾಡುವಂತ ಅನಿವಾರ್ಯ ಸ್ಥಿತಿ ಎದುರಾಗಿದೆ. ಈಗಾಗಲೇ ಚೆನ್ನೈ ಮತ್ತು ಮುಂಬೈಲಿ ಕೂಡ ಇಂಥದೇ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಬೆಂಗಳೂರು ಕೂಡ ಎಲ್ಲ ಒಂದ್ ಕಡೆ ಇದು ಮೀರಿದ್ರೆ ಮುಂದೆ ಕಂಟ್ರೋಲ್ಗೆ ಸಿಗಲ್ಲ ಅನ್ನೋದು ಕೂಡ ಸರ್ಕಾರದ ಲೆಕ್ಕಾಚಾರ. ಹಾಗಾಗಿ ಸಾಟರ್ಡೆ ಕೂಡ ಲಾಕ್ಡೌನ್ ಮಾಡೋ ಸಂಬಂಧಪಟ್ಟಂಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ. ಹರೀಶ್ ನಾಗರಾಜ್, ಈ ಲಾಕ್ಡೌನ್ ಬಗ್ಗೆ ಕೂಡ ತುಂಬಾ ಜನ ಇದಕ್ಕೆ ಕಮೆಂಟ್ಸ್ ಕೂಡ ಮಾಡಿದ್ರು. ಅಂದ್ರೆ ಲಾಕ್ಡೌನ್ ಅಂತ ಮಾಡ್ತಾರೆ, ಕರ್ಫ್ಯೂ ಅಂತ ಮಾಡ್ತಾರೆ, ಆದ್ರೆ ಎಲ್ಲ ಅಂಗಡಿ ಮುಂಗಟ್ಟುಗಳು ದಿನಸಿಯಿಂದ ಹಿಡಿದು ಮಾಂಸದ ಅಂಗಡಿ ಎಲ್ಲವೂ ಕೂಡ ತೆರೆದಿರುತ್ತೆ. ಒಂದು ವೀಕೆಂಡ್ ಅಲ್ಲಿ ಇದೆಲ್ಲ ಕ್ಲೋಸ್ ಮಾಡಕ್ಕಾಗಲ್ವಾ, ಕಂಪ್ಲೀಟ್ ಶಟ್ ಡೌನ್ ಮಾಡಕ್ಕಾಗಲ್ವಾ ಅಂತ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ತಿದಾರಾ ಹೇಗೆ? ಸದ್ಯಕ್ಕೆ ಸಾಟರ್ಡೆ ಲಾಕ್ಡೌನ್ ಮಾಡೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ, ಒಂದಷ್ಟು ಕಂಟ್ರೋಲ್ ಮಾಡಬಹುದಾ ಎಂಬುದು ಸದ್ಯದ ಚಿಂತನೆಯಾಗಿದೆ. ಇನ್ನು ಇದು ಮೂರ್ತ ರೂಪ ಪಡಲಿಕ್ಕೆ ಇನ್ನಷ್ಟು ಅಭಿಪ್ರಾಯಗಳನ್ನ ಮುಖ್ಯಮಂತ್ರಿಗಳೇ ಪಡಿಬೇಕಾಗಿದೆ. ಈಗಾಗಲೇ ಸಚಿವರು ಸೇರಿದು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ, ನಂತರ ಮತ್ತಷ್ಟು ಅಭಿಪ್ರಾಯವನ್ನ ಪಡೆಯಲಿದ್ದಾರೆ. ಹರೀಶ್ ನಾಗರಾಜ್, ಓಕೆ, ಬಟ್ ಇದು ನಿಮ್ ಪ್ರಕಾರ ಚಿದಾನಂದ ಪಟೇಲ್, ನಿಮ್ಮ ಕಿವಿಗೆ ಬಿದ್ದಿರೋ ಹಾಗೆ, ನೀವು ಗಮನಿಸಿರೋ ಹಾಗೆ, ಈಗ ಸಚಿವರು ಕೂಡ ಇದಕ್ಕೆ ಹೂಗುಟ್ಟೋರಿದಾರಾ ಅಥವಾ ಇಲ್ಲ ಸರ್ ಇನ್ನು ಸ್ವಲ್ಪ ದಿನ ಮುಂದಕ್ಕೆ ಹೋಗ್ಲಿ ಅಂತಾರ ಏನಾದ್ರು? ಸದ್ಯಕ್ಕೆ ಈಗ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ವಿಚಾರವನ್ನ ಏಕಾಏಕಿ ಮುಖ್ಯಮಂತ್ರಿಗಳೇ ತೀರ್ಮಾನವನ್ನ ತೆಗೆದುಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರ ಅಭಿಪ್ರಾಯವನ್ನ ಪಡೆಯಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಅದರಲ್ಲೂ ಕೂಡ ಬೆಂಗಳೂರು ಸಚಿವರಿಗೂ ಇದ್ರ ಬಗ್ಗೆ ಆಸಕ್ತಿ ಇದೆಯಾ ಅಂತ ಈ ತರ ಸತ್ಯ. ಈಗಾಗಲೇ ಈ ಸಂಬಂಧಪಟ್ಟಾಗೆ ಜಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದು, ಸಾಟರ್ಡೆ ಲಾಕ್ಡೌನ್ ಮಾಡುವ ಸಂಬಂಧಪಟ್ಟ ಕೂಡ ಮುಖ್ಯಮಂತ್ರಿಗಳು ಸದ್ಯದಲ್ಲಿ ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹೇಳಿಕೆ ಬೆನ್ನಲ್ಲೇ ಇದೀಗ ಲಾಕ್ಡೌನ್ ಮಾಡುವ ಸಂಬಂಧಪಟ್ಟಾಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದೆ. ಹರೀಶ್ ನಾಗರಾಜ್, ಓಕೆ, ರೈಟ್, ಥ್ಯಾಂಕ್ ಯು ಸೊ ಮಚ್ ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗಾಗಿ. ಸರ್ಕಾರಕ್ಕೆ ಹೇಳಿದ್ದೇ ಒಂದು, ಮಾಡಿದ್ದೇ ಇನ್ನೊಂದು. ಖಾಸಗಿ ಆಸ್ಪತ್ರೆಗಳ ಕಳ್ಳಾಟಕ್ಕೆ ಹಾಗಾದ್ರೆ ಬ್ರೇಕ್ ಹಾಕೋರೇ ಇಲ್ವಾ? ಈ ಕ್ಷಣ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಖಾಸಗಿ ಕಳ್ಳಾಟ ಶೀರ್ಷಿಕೆಯಡಿ ನ್ಯೂಸ್ 18 ಕನ್ನಡ ಮೊನ್ನೆ ನಾವು ನಿರಂತರ ಅಭಿಯಾನವನ್ನು ಕೂಡ ಪ್ರಸಾರ ಮಾಡಿದ್ವಿ, ಒಂದು ಮೆಗಾ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ವಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಖಾಸಗಿ ಆಸ್ಪತ್ರೆಗಳ ಕಳ್ಳಾಟದ ಬಗ್ಗೆ ವಿಸ್ತೃತ ವರದಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಏನಪ್ಪಾ ಇದು, ಈ ತರ ಅಭಿಯಾನವನ್ನು ಮಾಡಿದ್ದಾರೆ, ಪ್ಲಸ್ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ಇದೀಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕಾಣಿಸ್ತಾ ಇದೆ. ಖಾಸಗಿ ಆಸ್ಪತ್ರೆಗಳ ಸಭೆಗೆ ಮುಂದಾಗಿದ್ದಾರೆ ಸಚಿವರು. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನಗಳು, ಮೆಗಾ ರಿಯಾಲಿಟಿ ಚೆಕ್ಗಳ ಮೇಲೆ ಅಫ್ಕೋರ್ಸ್ ವೈದ್ಯಕೀಯ ಶಿಕ್ಷಣ ಸಚಿವರು ಗಮನಿಸ್ತಾನೆ ಇದ್ದಾರೆ. ನಾವು ಕೊರೋನಾ ಬಗ್ಗೆ ಅವೇರ್ನೆಸ್ ಮೂಡಿಸಿದಾಗಲೂ ಕೂಡ ಶಬಾಷ್ಗಿರಿ ಕೊಟ್ಟಿದ್ರು ನ್ಯೂಸ್ 18ಗೆ. ಇದೀಗ ಖಾಸಗಿ ಆಸ್ಪತ್ರೆಗಳ ಕಳ್ಳಾಟದ ಬಗ್ಗೆ ಒಂದು ಮೆಗಾ ರಿಯಾಲಿಟಿ ಚೆಕ್ ಮಾಡಿದಾಗ ಅದನ್ನು ಕೂಡ ಗಮನಿಸಿದ್ದಾರೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಅಂದರೆ ಡಾಕ್ಟರ್ ಸುಧಾಕರ್ ಅವರು. ಇದೀಗ ಖಾಸಗಿ ಆಸ್ಪತ್ರೆಗಳ ಜೊತೆ ಸಭೆ ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು. 4,500 ಬೆಡ್ ಒದಗಿಸುವಂತೆ ಸರ್ಕಾರ ಕೇಳ್ಕೊಂಡಿತ್ತು. ಒಪ್ಪಿಕೊಂಡಷ್ಟು ಬೆಡ್ ಇದೀಗ ಖಾಸಗಿ ಆಸ್ಪತ್ರೆಗಳು ಕೊಡ್ತಾ ಇಲ್ಲ, ಕೇವಲ 1,000 ಬೆಡ್ ಮಾತ್ರ ಕೊಟ್ಟು ಸುಮ್ಮನಾಗೋಗಿದೆ ಆಸ್ಪತ್ರೆಗಳು. ಇನ್ನುಳಿದ 3,500 ಬೆಡ್ ಯಾವಾಗ, ಹೇಗೆ ಕೊಡ್ತೀರಾ? ಇನ್ನುಳಿದ ಬೆಡ್ ವ್ಯವಸ್ಥೆ ಮಾಡದೆ ಖಾಸಗಿ ಆಸ್ಪತ್ರೆಗಳು ಕಳ್ಳಾಟ ಆಡ್ತಿದ್ರು. ಈಗ ಅದಕ್ಕೆ ಬ್ರೇಕ್ ಹಾಕ್ತಾ ಇದ್ದಾರೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಇದೀಗ ಮುಂದಿನ ಅನಾಹುತವನ್ನು ತಪ್ಪಿಸಿ ಈಗಲೇ ಎಚ್ಚೆತ್ತುಕೊಳ್ಳುವಂತಹ ಲಕ್ಷಣ ತೋರಿಸಿದ್ದಾರೆ. ಕಳ್ಳಾಟದ ಬಗ್ಗೆ ಕೂಡ ನ್ಯೂಸ್ 18 ವರದಿ ಕೂಡ ಪ್ರಸಾರ ಮಾಡಿದ್ವಿ ನಿರಂತರವಾಗಿ. ಮೊನ್ನೆ ಬೆಳಗ್ಗೆ 10 ಗಂಟೆಯಿಂದ ಸತತ ಸಂಜೆಯ ತನಕ. ಇವತ್ತು ಸಂಜೆ ಖಾಸಗಿ ಆಸ್ಪತ್ರೆಗಳ ಮಾಲೀಕರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ನೀವು ಹೇಳಿದ್ದೊಂದು ಮಾಡಿದ್ದೊಂದು, ಏನು ನಡೀತಿದೆ, ಎಲ್ಲ ಡಾಕ್ಯುಮೆಂಟ್ಸ್ ನೋಡಿ ಅಂತ ನಮ್ಮೆಲ್ಲ ರಿಯಾಲಿಟಿ ಚೆಕ್ನ ಅಫ್ಕೋರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಈಗ ಅವ್ರ ಹತ್ರ ಇದ್ದೇ ಇರುತ್ತೆ. ಅದನ್ನು ಗ್ಯಾರಂಟಿ ಅವ್ರಿಗೆ ತೋರಿಸ್ತಾರೆ. ಈ ಥರ ಇಲ್ಲ ಅನ್ನೋದಾದ್ರೆ ಇದ್ಯಾಕಾಯಿತು ಗ್ಯಾರಂಟಿ ಕೇಳ್ತಾರೆ. ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ? 4,500 ಬೆಡ್ ಪ್ರಾಮಿಸ್ ಮಾಡಿದ್ದಲ್ಲಿ ಈಗ ಕೊಟ್ಟಿರುವಂತಹ 1,000 ಬೆಡ್ ಎಲ್ಲಿ, ಮಿಕ್ಕಿದ 3,500 ಬೆಡ್ ಯಾಕಿಲ್ಲ? ಇದೆಲ್ಲವನ್ನು ಕೂಡ ಸಚಿವರು ಕೇಳೋರಿದ್ದಾರೆ. ಇದಕ್ಕೆ ಅಷ್ಟೇ ಸಮಂಜಸವಾಗಿ ಮತ್ತು ಏನು ಎತ್ತ ಇದೆಲ್ಲವನ್ನು ಹೇಗೆ ಹೇಳ್ತಾರೆ, ಏನು ಅವರು ಕನ್ವಿನ್ಸ್ ಮಾಡ್ತಾರಾ, ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ವಾ, ಇಲ್ಲ ಸರ್ಕಾರ ನಿಲುವು ತೆಗೆದುಕೊಳ್ಳುತ್ತೆ, ಇವೆಲ್ಲವೂ ಇವತ್ತು ಡಿಸೈಡ್ ಆಗಿಬಿಡಬೇಕು. ಸಂಜೆ 4:00ವರೆಗೆ ಅಂದರೆ ಈ ನ್ಯೂಸ್ ಮುಗಿತಿದ್ದಂಗೆ ಸಭೆ ಶುರುವಾಗುತ್ತೆ. ಐ ಥಿಂಕ್ ಬೈ 5 ಗಂಟೆ ಅಥವಾ 6 ಗಂಟೆ ಮತ್ತಷ್ಟು ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಗ್ಯಾರಂಟಿ ನಾವು ಕೊಡ್ತೀವಿ. ಡಾಕ್ಟರ್ ಸುಧಾಕರ್ ಆ ಮೀಟಿಂಗ್ನ ಇವತ್ತು ಸಂಜೆ ಕರೆದಿದ್ದಾರೆ. ಎಲ್ಲ ಖಾಸಗಿ ವಲಯದ ಆಸ್ಪತ್ರೆಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ಅವರೇನು ಕಡಿಮೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಬಹಳ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಸಮಾಲೋಚನೆಯಲ್ಲಿ ಅವರು ಏನು ಮೊದಲು 3,000 ರಿಂದ 3,500 ಹಾಸಿಗೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು,
ಅದು ಕಡ್ಡಾಯವಾಗಿ ಅವ್ರು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ಕಮ್ಯುನಿಟಿ ಸ್ಪ್ರೆಡ್ ಅನ್ನೋ ಪದ ಉಪಯೋಗಿಸ್ತಾ ಇದೆಯಾ ಅಂದ್ರೆ ಸಮುದಾಯಕ್ಕೆ ಈ ಕೊರೋನಾ ಹಬ್ಬಿದೆಯಾ ಅಂತ ಈ ಪ್ರಶ್ನೆ ನಾವು ಕೂಡ ಮಾನ್ಯ ಸಚಿವರುಗಳಲ್ಲಿ ಕೇಳಿದ್ವಿ. ಆಗ ಸಚಿವ ಮಾಧುಸ್ವಾಮಿ ಅವರು ಹೇಳ್ತಾರೆ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಕಮ್ಯುನಿಟಿ ಸ್ಪ್ರೆಡ್ ಆಗಿಲ್ಲ ಅಂತಾರೆ ಆರೋಗ್ಯ ಸಚಿವರು. ಏನಿದು ಕೊರೋನಾ ಬಗ್ಗೆ ಸಚಿವರು ಒಂದೊಂದು ಹೇಳಿಕೆ ಕೊಡ್ತಿದಾರಲ್ಲ. ಬ್ರೇಕಿಂಗ್ ನ್ಯೂಸ್. ಪ್ರಕರಣಗಳು ಕ್ಷಿಪ್ರವಾಗಿ ಬೆಳೀತಾ ಇದೆ. ಇದರಲ್ಲಿ 8 ಮಾರ್ಟಾಲಿಟಿ ಡೆತ್ ಆಗ್ಬಿಟ್ಟಿದೆ. ಆದ್ರೆ ನಮಗೆ ಇವತ್ತು ಕಮ್ಯುನಿಟಿ ಲೆವೆಲ್ ಹೋಗ್ತಿರೋದು ಆಘಾತನ ತರ್ತಾ ಇದೆ. ಇಲ್ಲ ಒಂದ್ ಕಡೆ ನಮ್ ಕೈ ತಪ್ತಾ ಇದೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ಮಾಧುಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆಯಾ ಅಂತ ಅನ್ನಿಸ್ತಿದೆ ಅಂತ ಅವ್ರು ಹೇಳಿದ್ರು. ಬಟ್ ಸ್ಟಿಲ್ ಕಮ್ಯುನಿಟಿ ಸ್ಪ್ರೆಡ್ ಆಗಿಲ್ಲ ಅಂತ ಮಾನ್ಯ ಆರೋಗ್ಯ ಸಚಿವರ ಮಾತು ಮೊನ್ನೆನೂ ಹೇಳಿದ್ರು, ಇದು ಹೇಳಿದ್ದಾರೆ, ಮೂರನೇ ಸೇರಿ ಅವರು ಹೇಳಿದ್ದಾರೆ. ಶ್ರೀರಾಮುಲು ಅವರು ಹೇಳೋದು ಹೆಂಗೆ ಅಂದರೆ ಸ್ಟೇಜ್ 2 ಸ್ಟೇಜ್ 2 ಇಂದ ಹೊರಟಿದೆ, ಸ್ಟೇಜ್ 3 ಇನ್ನೂ ರೀಚ್ ಆಗಿಲ್ಲ, ಸ್ಟೇಜ್ 2 ಮತ್ತು ಸ್ಟೇಜ್ 3 ಮಧ್ಯ ಇದೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಸ್ಟಿಲ್ ನಾಟ್ ಎಟ್ ರೀಚ್ಡ್ ಅನ್ನೋದು ಶ್ರೀರಾಮುಲು ಅವರ ಹೇಳಿಕೆ. ನಿನ್ನೆ ಮಂಗಳವಾರ ಆನ್ಲೈನ್ ಶಿಕ್ಷಣಕ್ಕೆ ಒಂದು ಶಿಫಾರಸು ಕೂಡ ಆಗಿತ್ತು ಸರ್ಕಾರಕ್ಕೆ ತಜ್ಞರ ಸಮಿತಿಯಿಂದ. ಈಗ ಆ ತಜ್ಞರ ಸಮಿತಿಯ ವರದಿಯನ್ನ ಸರ್ಕಾರ ತೆಗೆದುಕೊಂಡಿದ್ದಾರೆ. ಅದನ್ನು ಪರಾಮರ್ಶಿಸಬೇಕು, ಪರಿಶೀಲಿಸಬೇಕು. ಅದಾದ್ಮೇಲೆ ಕೋರ್ಟಲ್ ಕೂಡ ಇದೆ, ಅದನ್ನ ಆಮೇಲೆ ಹೇಳ್ತೀವಿ ಅಂತಿದ್ರು. ಈಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಆನ್ಲೈನ್ ಶಿಕ್ಷಣಕ್ಕೆ ಹೈಕೋರ್ಟ್ ಅಸ್ತು ಹೊಂದಿದೆ. ಹಲವು ಷರತ್ತುಗಳನ್ನು ವಿಧಿಸಿ ಆನ್ಲೈನ್ ಶಿಕ್ಷಣಕ್ಕೆ ಅಸ್ತು ಹೊಂದಿದೆ ಹೈಕೋರ್ಟ್. ಬ್ರೇಕಿಂಗ್ ನ್ಯೂಸ್. ಆನ್ಲೈನ್ ಶಿಕ್ಷಣಕ್ಕೆ ಹೈಕೋರ್ಟ್ ಕೂಡ ಒಪ್ಪಿಗೆ ಕೊಟ್ಟಿದೆ. ಆದರೆ ಕಂಡೀಷನ್ಸ್ ಅಪ್ಲೈ, ಹಲವು ಷರತ್ತುಗಳನ್ನು ವಿಧಿಸಿದೆ. ಆನ್ಲೈನ್ ಶಿಕ್ಷಣಕ್ಕೆ ಅಸ್ತು ಹೊಂದಿದೆ. LKGಯಿಂದ 10ನೇ ತರಗತಿವರೆಗೆ ಆನ್ಲೈನ್ ಶಿಕ್ಷಣ ವಿದ್ಯಾರ್ಥಿಗಳ ಮೂಲಭೂತ ಹಕ್ಕು. ಆನ್ಲೈನ್ ಶಿಕ್ಷಣವನ್ನು ಕಡ್ಡಾಯ ಮಾಡುವಂತೆಯೂ ಇಲ್ಲ, ಅದನ್ನು ಹೇಳಿದೆ. ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚಿನ ಶುಲ್ಕ ವಸೂಲಿ ಮಾಡೋ ಹಾಗಿಲ್ಲ. ಎಕ್ಸ್ಟ್ರಾ ದುಡ್ಡು ಆನ್ಲೈನ್ ಮಾಡ್ತಾ ಇದ್ದೀವಿ, ಇಂಟರ್ನೆಟ್ ಚಾರ್ಜಸ್ಸು, ಆ ಚಾರ್ಜಸ್ಸು ಅವೆಲ್ಲ ಹೇಳಂಗೇ ಇಲ್ಲ. ಆನ್ಲೈನ್ ಶಿಕ್ಷಣ ನಿಷೇಧ ಕೋರಿ PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಪಬ್ಲಿಕ್ ಇಂಟರ್ ಲಿಟಿಗೇಷನ್ PILನ ಸಲ್ಲಿಸಿದ್ರು, ಅದರ ವಿಚಾರಣೆ ಮಾಡಿದ್ರು. ಆನ್ಲೈನ್ ಶಿಕ್ಷಣಕ್ಕೆ ನಿರ್ಬಂಧ ವಿಧಿಸಿದ್ದ ಆದೇಶಕ್ಕೆ ತಡೆ ಕೊಟ್ಟಿದ್ದಾರೆ. CJAS ಓಕಾ R ನಟರಾಜ್ ಅವರ ಪೀಠದಿಂದ ಈ ಆದೇಶ ಹೊರಗೆ ಬಂದಿದೆ. ನೋಡ್ತಿರುವಂತಹ ಬೆಳವಣಿಗೆ ಆನ್ಲೈನ್ ಶಿಕ್ಷಣ ಮಕ್ಕಳಿಗೆ ಇದು ಬೇರೆ ರೀತಿ ಎಫೆಕ್ಟ್ ಆಗುತ್ತೆ, ಇದು ಮಾಡಬಾರ್ದು ಅನ್ನೋದು ಒಂದು ವಾದ ನಡೀತಾ ಇತ್ತು. ಇಲ್ಲ, ಅದು ಹಾಗೆ ಸ್ಟಾಗ್ನೆಂಟ್ ಆಗಿಬಿಡುತ್ತೆ, ಇನ್ನೊಂದು 5-6 ತಿಂಗಳು ಇದೇ ಥರ ಕೊರೋನಾ ಕಾಟ ಕೊಡ್ತಾ ಇದ್ರೆ ಮಕ್ಕಳಿಗೇನು ಎಜುಕೇಷನ್ ಅನ್ನೋದೇ ಇರೋದಿಲ್ಲ, ಅಟ್ಲೀಸ್ಟ್ ಶುರು ಮಾಡಬೇಕು, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ಬೋದು ಅನ್ನುವ ವಾದ ಕೂಡ ಮಗದೊಂದು ಕಡೆ ಇತ್ತು. ಬಟ್ ಸರ್ಕಾರ ಮಾತ್ರ ಏನು ಶಿಫಾರಸು ಮಾಡಿದ್ದಾರೆ, ಶಿಫಾರಸನ್ನು ಪರಾಮರ್ಶಿಸ್ತೀವಿ, ಚೆಕ್ ಮಾಡ್ತೀವಿ, ಅದರ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ತದನಂತರ ತಿಳಿಸ್ತೀವಿ ಅಂತೆಲ್ಲ ಹೇಳಿದರು. ಲೈವ್ ಮಾಡೋದ್ರ ಬಗ್ಗೆ ಅಥವಾ ಮುದ್ರಿತ ಬೋಧನೆಯನ್ನು ಕೂಡ ಹೇಳಿಕೊಡೋದ್ರ ಬಗ್ಗೆ ಇದೆಲ್ಲವೂ ಕೂಡ ಚರ್ಚೆಯಲ್ಲಿತ್ತು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸುಪ್ರೀಂ ಕೋರ್ಟ್ನ ವಕೀಲರಾದಂತಹ ಸನ್ಮಾನ್ಯ ಸಂಕೇತ್ M ಏಣಗಿ ಅವರಿದ್ದಾರೆ. ಸರ್ ನಮಸ್ಕಾರ, ಗುಡ್ ಈವ್ನಿಂಗ್ ಸರ್. ನಮಸ್ಕಾರ. ಓಕೆ, ಬಹಳ ಕುತೂಹಲ ಇತ್ತು ಹೈಕೋರ್ಟ್ ನಿರ್ಧಾರ ಏನು ಪ್ರಕಟ ಮಾಡುತ್ತೆ ಇವತ್ತು. ಯಾವ ಪ್ರಮುಖ ಅಂಶವನ್ನ ಹೈಕೋರ್ಟ್ ಇವತ್ತು ಗಣನೆಗೆ ತೆಗೆದುಕೊಂಡಿದೆ ಸರ್? ಈಗ ಕರ್ನಾಟಕ ಸರ್ಕಾರದವರು ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಅದರ ಪ್ರಕಾರ ಜೂನ್ 15ನೇ ತಾರೀಕಿಗೆ ಮತ್ತು 27ನೇ ತಾರೀಕಿಗೆ ಸುತ್ತೋಲೆಯನ್ನು ಹೊರಡಿಸಿ ಆನ್ಲೈನ್ ಶಿಕ್ಷಣವನ್ನ ರದ್ದು ಮಾಡ್ತಾರೆ. LKG ಇಂದ 10ನೇ ತರಗತಿವರೆಗೆ SSLC ವರೆಗೆ ಇರುವಂತ ಆನ್ಲೈನ್ ಶಿಕ್ಷಣವನ್ನ ಅವರು ಸದ್ಯಕ್ಕೆ ತಡೆ ಆಜ್ಞೆ ನೀಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗಳು, ಕೆಲವೊಂದು ಜನರು ಕೂಡ ರಿಟ್ ಪಿಟಿಷನ್ಸ್ ಅನ್ನ ಹಾಕಿದ್ರು ಹೈಕೋರ್ಟ್ ನಲ್ಲಿ. ಅದನ್ನು ಕನ್ಸಿಡರ್ ಮಾಡುವಂತ ಡಿವಿಷನ್ ಬೆಂಚ್ ಏನಿದೆ, ಕನ್ಸಿಸ್ಟಿಂಗ್ ಆಫ್ ದಿ ಚೀಫ್ ಜಸ್ಟಿಸ್ ಮತ್ತು ಇನ್ನೊಬ್ಬರು ಜಸ್ಟಿಸ್ ನಟರಾಜ್ ಇರುವಂತ ಬೆಂಚ್ ಇದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಈ ಶಿಕ್ಷಣ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ
ಬಹಳ ಅವಶ್ಯಕತೆ ಇರೋದ್ರಿಂದ ಈಗಾಗಲೇ ಅಕಾಡೆಮಿಕ್ ಇಯರ್ ಅಂದ್ರೆ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿರೋದ್ರಿಂದ ಈ ಪ್ರಸ್ತುತ ಕೋವಿಡ್ ಪರಿಸ್ಥಿತಿಯಲ್ಲಿ ಶಿಕ್ಷಣ ನೀಡೋದಕ್ಕೆ ಕಷ್ಟ ಆಗ್ತಾ ಇರೋದ್ರಿಂದ ಆನ್ಲೈನ್ ಶಿಕ್ಷಣ ಅನಿವಾರ್ಯವಾಗಿ ಆಗಿದೆ. ಇಲ್ಲ ಈಗ ಸದ್ಯಕ್ಕೆ ಅದ್ರ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ಲ. ಅದಲ್ದೇನೆ ಶೈಕ್ಷಣಿಕ ಹಕ್ಕು ಏನಿದೆ ಈಗ ಸಂವಿಧಾನಾತ್ಮಕ ಹಕ್ಕು ಅದು. ಹೌದು, ಶಿಕ್ಷಣ ಅದನ್ನೇ ಆರ್ಟಿಕಲ್ 21 ಮತ್ತು 21A ಕೆಳಗಡೆ ಅದು ಸಂವಿಧಾನಾತ್ಮಕ ಹಕ್ಕಾಗಿರೋದ್ರಿಂದ ಅದನ್ನ ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡಿ, ಅಂದ್ರೆ ಸರ್ಕಾರ ಸುತ್ತೋಲೆ ಹೊರಡಿಸಿ ಅದನ್ನ ಎನ್ಕ್ರೋಚ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಅದು ಏನಾದ್ರು ಆಗ್ಬೇಕು ಅಂದ್ರೆ ಅಮೆಂಡ್ಮೆಂಟೇ ಆಗ್ಬೇಕು. ಅದು ಶಿಕ್ಷಣ ಅವ್ರಿಗೆ ಯಾವ ರೀತಿ ಕೊಡ್ಬೇಕು ಅನ್ನೋದನ್ನ ಅದು ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ, ಅದು ಕೊಡ್ಲೇಬೇಕು. ಅದನ್ನ ಯಾವುದೇ ರೀತಿಯಿಂದ ಕಂಟ್ರೋಲ್ ಮಾಡುವಂತದಕ್ಕೆ ನಿಷೇಧಗೊಳಿಸೋದಾಗ್ಲಿ ಅಥವಾ ಶಿಕ್ಷಣ ತಲುಪದೇ ಇರೋ ರೀತಿ ಅದನ್ನ ಮಾಡೋದಂತಾಗ್ಲಿ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟೇ ಆಗ್ಬೇಕಾಗತ್ತೆ ಅಂತ ಒಂದು. ಎರಡನೇ ವಿಚಾರ ಅಲ್ಲಿ ಪ್ರಸ್ತಾಪ ಆಗಿರೋದಂದ್ರೆ ಅವರು ಸ್ಪಷ್ಟೀಕರಣ ನೀಡ್ತಾರೆ. ಆನ್ಲೈನ್ ಶಿಕ್ಷಣ ಸದ್ಯದ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಆಗಿರೋದ್ರಿಂದ ಆನ್ಲೈನ್ ಶಿಕ್ಷಣವನ್ನ ಅವರು ಪಡಿಬಹುದು. ಅದರ ಅರ್ಥ ಈ ಇನ್ಸ್ಟಿಟ್ಯೂಷನ್ಸ್ ಅವ್ರು ಯಾರ್ಯಾರಿದ್ದಾರೆ ಅವರು ಸಪರೇಟ್ ಆಗಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಆನ್ಲೈನ್ ಕ್ಲಾಸ್ ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಏನಂದ್ರೆ ಆನ್ಲೈನ್ ಶಿಕ್ಷಣ ಕೊಡೋದು ಅನಿವಾರ್ಯ ಅಂದ ಮಾತ್ರಕ್ಕಾಗಿ ಈ ಅಥಾರಿಟಿಗಳಾಗ್ಲಿ ಅಥವಾ ಸ್ಕೂಲ್ನವರಾಗ್ಲಿ ಈ ಆನ್ಲೈನ್ ಶಿಕ್ಷಣವನ್ನ ಕಂಪಲ್ಸರಿ ಅಂತ ನೀವು ಮಾಡೋದಾಗ್ಲಿ ಅಥವಾ ಕಂಪಲ್ಸರಿ ಅಂತ ಹೇಳಿ ಎಕ್ಸ್ಟ್ರಾ ಫೀನ ಏನಾದ್ರು ಚಾರ್ಜ್ ಮಾಡೋದಾದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದು ಆತರ ಇದಕ್ಕೆ ಕೊಟ್ಟಿದ್ದೇವೆ ಪರ್ಮಿಷನ್ ಅಂತ ಅನ್ಕೋಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಂದಾಗ ಆನ್ಲೈನ್ ಶಿಕ್ಷಣ ಪರ್ಮಿಟ್ ಮಾಡಿದ್ದಾರೆ, ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಮಾಡೋದಕ್ಕೆ ಅವರು ಸಮ್ಮತಿಯನ್ನ ನೀಡಿಲ್ಲ. ಮತ್ತೆ ಸರ್ಕಾರ ಅದನ್ನ ಏನು ಬ್ಯಾನ್ ಮಾಡಿದ್ರಲ್ಲ ಆನ್ಲೈನ್ ಶಿಕ್ಷಣವನ್ನ, ಅವರು ನಿಮ್ಹ್ಯಾನ್ಸ್ ಒಂದು ರೆಕಮೆಂಡೇಶನ್ಸ್ ಬೇಸ್ ಮಾಡ್ಕೊಂಡು ಅವರು ಬ್ಯಾನ್ ಮಾಡಿದ್ರು. ಸರ್ಕಾರದವರು ರಿಲೈ ಮಾಡಿರುವಂತ ನಿಮ್ಹ್ಯಾನ್ಸ್ ಆರ್ಡರ್ ಅನ್ನ ಅಥವಾ ರಿಪೋರ್ಟ್ ಅನ್ನ ಹೈಕೋರ್ಟ್ ಒಪ್ಲಿಲ್ಲ. ಅದ್ರ ಪರವಾಗಿ ಅವ್ರು ಏನ್ ಹೇಳ್ತಾರಂದ್ರೆ ನಿಮ್ಹ್ಯಾನ್ಸ್ ಕೊಟ್ಟಿರುವಂತ ರಿಪೋರ್ಟ್ ಅನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಅಥವಾ ಕೋವಿಡ್ ದಂತ ಪರಿಸ್ಥಿತಿಯಲ್ಲಿ ಅಥವಾ ಮಕ್ಕಳು ಸ್ಕೂಲಿಗೆ ಹೋಗದಂತ ಇರುವಂತ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಆಗಿರೋದ್ರಿಂದ ಅದನ್ನ ನಾವು ಕಂಪ್ಲೀಟ್ ಆಗಿ ರಿಲೈ ಆಗೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಮಾನಸಿಕವಾಗಿ ಪ್ರಭಾವ ಬೀರುತ್ತೆ ಇದು ಅಂತಾನ ಸರ್? ಹೌದು, ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ ಅನ್ನೋದಕ್ಕಾಗಿ ಅವರು ಹೇಳಿರ್ತಾರೆ ನಿಮ್ ಅನ್ಸದ್ದು. ಅದ್ರ ಬಗ್ಗೆ ಹೈಕೋರ್ಟ್ನು ಕೂಡ ಸ್ಪಷ್ಟೀಕರಣ ನೀಡ್ತದೆ. ಈಗಾಗಲೇ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿರೋದ್ರಿಂದ ಅದನ್ನ ಮಧ್ಯದಲ್ಲಿ ನಿಲ್ಸೋದು ಅವಶ್ಯಕತೆ ಇಲ್ಲ, ಸರ್ಕಾರ ಈ ರೀತಿ ಆದೇಶ ಮಾಡಿ ಅಂತ ಸ್ಪಷ್ಟ ಅಭಿಪ್ರಾಯವನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ನ ವಕೀಲರಾದಂತಹ ಶ್ರೀ ಸಂಕೇತ್ ಎಂ ಹೇಣಗಿ ಅವರು. ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತು ಮಾಡಬಹುದು ಅಂತ. ಆದ್ರೆ ಮಗದೊಂದು ಕಡೆ ನೋಡಿ, ಬ್ರೇಕಿಂಗ್ ನ್ಯೂಸ್. ಆನ್ಲೈನ್ ಕ್ಲಾಸ್ ಬೇಕಾ ಬೇಡ ಅನ್ನೋ ಪ್ರಶ್ನೆ ಇದ್ದಿತ್ತು, ಚರ್ಚೆ ನಡೆಯುವಾಗಲೇ ಆತಂಕ ಕೂಡ ಶುರುವಾಗಿತ್ತು. ಗ್ರಾಮೀಣ ಭಾಗದ ಪೋಷಕರಲ್ಲಿ ಈಗ ಆತಂಕ ಆಗ್ತಾ ಇದೆ. ಯಾಕೆಂದ್ರೆ ಮೊಬೈಲು, ಕಂಪ್ಯೂಟರು, ಲ್ಯಾಪ್ಟಾಪು ಎಲ್ಲವೂ ಕೂಡ ಆ ಭಾಗದಲ್ಲಿ ಇರೋದಿಲ್ಲ ಅವ್ರಿಗೆ. ಸೊ ನಾವೇನ್ ಮಾಡಬೇಕು, ಹೆಂಗಿದು ಕತೆ, ಚಿಂತೆ ಆಗ್ತಾ ಇದೆ ಅವ್ರಿಗೆ. ಆನ್ಲೈನ್ ಕ್ಲಾಸ್ ಶುರುವಾದ್ರೆ ಎಲ್ಲವನ್ನು ಕೂಡ ಪೂರೈಸಬೇಕಲ್ಲ. ಹಾಗಾಗಿ ಬ್ಯಾಂಕುಗಳಿಗೆ ಸಾಲ ಕೊಡಿ, ನಮಗೆ ಇದನ್ನು ತಗೋಬೇಕು ಅಂತ ಮೊರೆ ಹೋಗ್ತಿದ್ದಾರಂತೆ ಗ್ರಾಮೀಣ ಭಾಗದ ಪೋಷಕರು. ಬ್ರೇಕಿಂಗ್ ನ್ಯೂಸ್. $10,000ನೋ 20,000ನೋ 30,000ನೋ, ಬಟ್ ಅದ್ರ ದೊಡ್ಡ ಮನಿ ಅವ್ರಿಗೆಲ್ಲರಿಗೂ ಕೂಡ ಅಫ್ಕೋರ್ಸ್. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಅಂತಿದ್ದಾಗೇನೆ ಒಂದೇನಾದ್ರೂ ಬೇಕೇ ಬೇಕಲ್ಲ. ಅವರೆಲ್ಲ ಟಚ್ ಸ್ಕ್ರೀನು, ಸ್ಮಾರ್ಟ್ ಫೋನು ಇವೆಲ್ಲ ಇಟ್ಕೊಂಡಿರಲ್ಲ. ಈಗ ಮಕ್ಳಿಗೆ ಬೇಕೇ ಬೇಕು, ಹೆಂಗಾರು ಮಾಡಬೇಕಲ್ಲ. ಸೊ ಹಾಗಾಗಿ ದುಡ್ಡು ಹೊಂದಿಸ್ಬೇಕು. ಮೊದಲೇ ಕರೋನಾ ಬರ್ತಾ ಇದೆ, ಇದ್ರ ನಡುವೆ ಹಣ ಹೊಂದಿಸ್ಬೇಕು ಹೇಗಾದ್ರೂ ಮಾಡಿ. ಅದು ಇನ್ಸ್ಟಾಲ್ಮೆಂಟ್ ಅಲ್ಲಾರು ತಗೊಳ್ಳಿ ಅಥವಾ ಹೇಗಾರು ಮಾಡಲಿ. ಹಾಗಾಗಿ ಸಹಕಾರಿ ಬ್ಯಾಂಕ್ಗಳಿಗೆ ಸಾಲಕ್ಕೋಸ್ಕರ ಮೊರೆ ಹೋಗ್ತಿದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ ಕೆಲವರು ಚಿನ್ನ ಅಡವಿಟ್ಟು ಹಣ ಕೇಳ್ತಿದ್ದಾರಂತೆ. ಮೊಬೈಲ್, ಲ್ಯಾಪ್ಟಾಪ್ ಖರೀದಿಗೆ ಇದೀಗ ಅವರೆಲ್ಲರೂ ಕೂಡ ಮುಂದಾಗ್ತಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್. ಈ ಒಂದು ಕೊರೋನಾ ಬಂದದ್ರಿಂದ 4% ಬಡ್ಡಿಯಲ್ಲಿ ಚಿನ್ನಾಭರಣ ಸಾಲ ಕೊಡ್ತಾ ಇದ್ದೇವೆ. ಈ ಸಾಲಕ್ಕೆ ಬರುವಾಗ ಯಾವುದಕ್ಕೆ ನೀವು ಸಾಲ ತಗೊಳ್ತಿದ್ದೀರಾ ಅಂತ ಕೇಳುವಾಗ ಕೆಲವರಲ್ಲಿ ಹೇಳ್ತಾ ಇದ್ದಾರೆ, ನಾವು ಮಕ್ಕಳಿಗೆ ಮೊಬೈಲಿಗೆ ಅಥವಾ ಅವರಿಗೆ ಮನೆಯಲ್ಲಿ TV ಸರಿ ಇಲ್ಲ ಅಥವಾ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ಕ್ಲಾಸ್ ಪ್ರಾರಂಭ ಮಾಡಿದ ಮೇಲೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ.
ಟಿ ವಿ ಹುಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಏನಕ್ಕೂ ಹಣ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ಸೊಸೈಟಿಗಳಿಗೆ ಹೋದರೆ ಸೊಸೈಟಿಗಳಲ್ಲಿ ಬಡ್ಡಿ ಹಣ ಜಾಸ್ತಿ. ಯಾಕಂತ ಹೇಳಿದ್ರೆ ಪರ್ಸನಲ್ ಲೋನ್ ತೊಗೊಂಡಾಗ 14% 15% ಬಡ್ಡಿ ಹಾಕ್ತಾರೆ. ನಾವು ಅವರ ಆದಾಯವನ್ನು ನೋಡ್ತೀವಿ. ಯಾಕಂತ ಹೇಳಿದ್ರೆ ಆದಾಯ ಇಲ್ಲದವರಿಗೆ ನಾವು ಕೊಟ್ಟರೆ ಸಹಕಾರಿ ಸಂಘಗಳು ಒಂದು ಅಧೋಗತಿಗೆ ಬರ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈ ಒಂದು ಸಂದರ್ಭದಲ್ಲಿ 1 ವರ್ಷದ ಮಟ್ಟಿಗೆ ಅಥವಾ 2 ವರ್ಷದ ಮಟ್ಟಿಗೆ ಬಡ್ಡಿ ರಹಿತ ಸಾಲವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರಿಗೆ ಟಿವಿಗೆ, ಲ್ಯಾಪ್ಟಾಪ್ಗೆ ಬೇಕಾಗುವಂಥ ಸಾಲವನ್ನು ಕೊಟ್ಟರೆ ತುಂಬ ಅನುಕೂಲ ಆಗ್ಬೋದು ಅಂತ ಕೇವಲ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಈ ಕಡೆ ಕೋಲಾರದಲ್ಲೂ ಹೌದು. ಕೋಲಾರದಲ್ಲೂ ಕೂಡ ಆನ್ಲೈನ್ ಶಿಕ್ಷಣಕ್ಕಾಗಿ ಸಾಲಕ್ಕೋಸ್ಕರ ಮೊರೆ ಹೋಗ್ತಿದ್ದಾರೆ. ಮಕ್ಕಳಿಗೆ ಅಗತ್ಯ ವಸ್ತುಗಳನ್ನು ಒದಗಿಸೋದಕ್ಕೆ ಪರದಾಡ್ತಿದ್ದಾರೆ. ಲ್ಯಾಪ್ಟಾಪ್ ಖರೀದಿಗೆ ಸಾಲ ಕೇಳ್ತಿದ್ದಾರೆ ಜನ. ಶೂನ್ಯ ಬಡ್ಡಿ ದರದಲ್ಲಿ ಸಾಲಕ್ಕೋಸ್ಕರ ಪೋಷಕರು ಒತ್ತಾಯ ಮಾಡ್ತಿದ್ದಾರೆ. ಲ್ಯಾಪ್ಟಾಪ್, ಮೊಬೈಲ್ ಕೊಂಡ್ಕೊಳ್ಳೋದಕ್ಕೆ ಸಾಲ ನೀಡಿ ಅಂತಿದ್ದಾರೆ. DCC ಬ್ಯಾಂಕ್ಗೆ ಸಾಲಕ್ಕೋಸ್ಕರ ಬರ್ತಿದ್ದಾರೆ ಪೋಷಕರು ಕೂಡ. ಕೋಲಾರದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ನಾವು ಒಂದು 4 ಲಕ್ಷ 4.25 ಲಕ್ಷ ಹೆಣ್ಮಕ್ಳಿಗೆ ಶ್ರೀಶಕ್ತಿ ಸ್ವಸಹಾಯ ಗುಂಪುಗಳ ಅಡಿಯಲ್ಲಿ ಸಾಲ ಕೊಟ್ಟಿದ್ದೇವೆ, ಬಡ್ಡಿ ಇಲ್ಲದೆ. ಅದರ ಹಿನ್ನೆಲೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ಬ್ಯಾಂಕ್ ಜೊತೆ ಒಡಂಬಡಿಕೆ ಇರೋದ್ರಿಂದ ಈ ಏನು ಇವತ್ತು ಶಾಲೆಗಳು ನಡೀತಾ ಇಲ್ಲ, ಆನ್ಲೈನ್ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ಬಡ ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿರುವಂಥವ್ರು ಪಟ್ಟಣಕ್ಕೆಲ್ಲ ಕಡೆ ಶಾಲೆಗಳು ಕಳಿಸ್ತಾರೆ. ಸರ್ಕಾರಿ ಶಾಲೆಗಳ ಮೇಲೆ ಏನೋ ಅವ್ರಿಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಹಿನ್ನೆಲೆಯಲ್ಲಿ ನಮಗೂ ಬಡ್ಡಿ ರಹಿತವಾಗಿ ಸಾಲ ಕೊಡಿ. ನನಗೆ ಆಶ್ಚರ್ಯ, ಏನಪ್ಪ ಈ ಪರಿಸ್ಥಿತಿ ಬಂತು ಅಂದೇಳಿ. ಇವತ್ತು ಅವ್ರು ಜೀವನ ಮಾಡೋದಕ್ಕೂ ಕಷ್ಟ. ಹಳ್ಳಿಗಳಲ್ಲಿ ಇವತ್ತು ಲ್ಯಾಪ್ಟಾಪ್ ಅನ್ನೋ ಪರಿಸ್ಥಿತಿ ಬಂದರೆ ಅದಕ್ಕೆ ಸಾಲ ಕೊಡುವಂಥದ್ದು ನಮ್ಮಲ್ಲಂತೂ ನಿಯಮ ಇಲ್ಲ. ಏನೋ DCC ಬ್ಯಾಂಕಲ್ಲಿ ಬಡ್ಡಿ ಇಲ್ದಿರೋ ಸಾಲ ಇಲ್ಲ, ಅನ್ಸೆಕ್ಯೂರ್ಡ್ ಲೋನು ಕೊಡುವಂಥ ಪರಿಸ್ಥಿತಿ ಇಲ್ಲ. ಅದು ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಬೇಕು. ಒಂದಂತೂ ಸತ್ಯ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರಾಗಿ ತಾಯಂದರು ಇಡೀ ಕುಟುಂಬ ಆತಂಕದಲ್ಲಿರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಆನ್ಲೈನ್ ಕ್ಲಾಸಸ್ಸೇ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಸರ್ಕಾರ ಅದಕ್ಕೆ ಪರ್ಯಾಯವಾಗಿ ಯಾವ ರೀತಿ ಮಕ್ಕಳು ಆನ್ಲೈನ್ ಕ್ಲಾಸಸ್ ನೋಡಬೇಕು ಅನ್ನೋಂಥ ರೀತಿಯಲ್ಲಿ ಫುಲ್ಫಿಲ್ ಮಾಡಿದರೆ ಮಾತ್ರನೇ ಬಡ ಗ್ರಾಮೀಣ ಮಕ್ಕಳು ಉಡ್ಕೊಳ್ಳೋಕ್ಕಾಗ್ತದೆ. ಇಲ್ಲಾಂದರೆ ವಿದ್ಯೆಯಿಂದ ವಂಚಿತರಾಗ್ತಾರೆ ಅವರು. ಮೊದಲೆಲ್ಲ ನೋಡಿ, ಉನ್ನತ ಶಿಕ್ಷಣ ಅಂದಾಗ ಮಾತ್ರ ಬ್ಯಾಂಕ್ ಹತ್ರ ಹೋಗಿ ಸಾಲ ತಗೊಂಡು ಅದೆಲ್ಲ ಓದಬೇಕು ಅನ್ನೋದೆಲ್ಲ ಇತ್ತು. ಇವಾಗ ಯಾವ ಪರಿಸ್ಥಿತಿ ಅಂದರೆ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ಗೆ ಶಿಕ್ಷಣಕ್ಕೋಸ್ಕರ ಸಾಲ ಬೇಕು, ಲ್ಯಾಪ್ಟಾಪ್ ತಗೋಬೇಕು ಅನ್ನುವ ಹಾಗಾಗೋಗಿದೆ. ಹಾಗಾಗಿ ಎಲ್ಲ ಬೆಳವಣಿಗೆ ನಡೀತಾ ಇದೆ. ನ್ಯೂಸ್ ಮುಂದುವರಿಸ್ತೀನಿ. ಮಗದೊಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ಮಹಾಸ್ತ್ರಿಗಳಿಂದ ಸುಲಿಗೆ ನಡೀತಾ ಇದೆ. ಕೊರೋನಾ ವಾರಿಯರ್ಸ್ಗಳಿಂದಲೂ ಕೂಡ ಸುಲಿಗೆ ಮಾಡ್ತಿದ್ದಾರೆ. ಯಾರ ಹತ್ರ ಏನ್ ಕೇಳಿದ್ರು? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಕೊರೋನಾ ವಾರಿಯರ್ಸ್ಗಳಿಂದಲೂ ಕೂಡ ಸುಲಿಗೆ ಮಾಡ್ತಿದ್ದಾರೆ. ಕೊರೋನಾ ಸೋಂಕಿತ ASI ಹತ್ರ ಸುಲಿಗೆಗಿಳಿದಿದೆ ಖಾಸಗಿ ಆಸ್ಪತ್ರೆ. ವಿಪುರಂ ಠಾಣೆಯ ASIಗೆ ಕಾಣಿಸ್ಕೊಂಡಿತ್ತು ಸೋಂಕು. ತಿಲಕ್ ನಗರದ ಸಾಗರ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗ್ತಿತ್ತು. ಒಟ್ಟು 91,000 ಬಿಲ್ ಮಾಡಿದ್ದಾರೆ ಸಾಗರ್ ಆಸ್ಪತ್ರೆಯವರು. ಪೊಲೀಸರ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ, ಆದರೆ ನೀವೇ ಹಣ ಪಾವತಿ ಮಾಡಿ ಅಂತ ಖಾಸಗಿ ಆಸ್ಪತ್ರೆ ಪಟ್ಟು. ಇದ್ಯಾವ ಲೆಕ್ಕ ಅಂತ ಮಾತ್ರ ಗೊತ್ತಾಗಲಿಲ್ಲ. ಪೊಲೀಸ್ ಅಧಿಕಾರಿಗಳ ಮನವಿಗೂ ಕೂಡ ಕ್ಯಾರೆ ಅಂತ ಇಲ್ಲ ಸಾಗರ್ ಆಸ್ಪತ್ರೆಯವರು. ಇದ್ಯಾಕೋ ನಂಗೆ ತುಂಬ ಆಶ್ಚರ್ಯ ಆಗ್ತಿದೆಯಪ್ಪ ಈ ಬೆಳವಣಿಗೆ. 91,001 ಪೊಲೀಸ್ ಇಲಾಖೆಯವರು ಹೇಳಿದ್ರು ಕೇಳಲ್ಲ. ಪೊಲೀಸ್ ಇಲಾಖೆ ವೆಚ್ಚವನ್ನು ಅಫ್ಕೋರ್ಸ್ ಮೊನ್ನೆ ಪೊಲೀಸ್ನ ಹೈಯರ್ ಅಫಿಷಿಯಲ್ಸ್ಗಳು ಮಾತಾಡಿರೋ ಹಾಗೆ ಆ ಎಲ್ಲ ವೆಚ್ಚವನ್ನು ಕೂಡ ನಾವು ನೋಡ್ಕೋತೀವಿ, ಡೋಂಟ್ ವರಿ ಎಂದಿದ್ರು. ಆದರೆ ಅದನ್ನೆಲ್ಲ ಬಿಟ್ಟು ನೀವೇ ಪೇ ಮಾಡಿ ಅಂತ ಯಾಕೆ ಹಿಂಸೆ ಮಾಡ್ತಿದ್ದಾರೆ? ಇದು ಸಾಗರ್ ಆಸ್ಪತ್ರೆಯ ಕಥೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬ್ರೇಕಿಂಗ್ ನ್ಯೂಸ್. 79,405 ರೂಪಾಯಿ ASIಗೆ ಬಿಲ್ ಆಗಿರೋದು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಮುನಿರಾಜು. ಗುಡ್ ಈವ್ನಿಂಗ್ ಹರೀಶ್. ಪೊಲೀಸರು ಅಂದ ತಕ್ಷಣ ಎಲ್ಲರೂ ಕೈ ಕಟ್ ಬಾಯಿ ಮುಚ್ಚ ಅಂತಾರಪ್ಪ, ಇದೇನಿದು? ಹರೀಶ್, ಏನು ASI ಏನಿದ್ದಾರೆ ಆತ ಸುಮಾರು 56 ವರ್ಷದ ASI ಅವರು ಕಳೆದ ಜೂನ್ 23ನೇ ತಾರೀಕು ಅವರು ಪಾಸಿಟಿವ್ ಆಗಿ ಒಂದು ಸಾಗರ್ ಆಸ್ಪತ್ರೆಗೆ ಒಂದು ದಾಖಲಾಗಿರ್ತಾರೆ. ಆದ್ರೆ ಅಲ್ಲಿ ಹೆಚ್ಚಿನ ಬಿಲ್ ಅನ್ನ ಅವ್ರ ಕಡೆಯಿಂದ ಒಂದು ಬಿಲ್ ಮಾಡೋದಕ್ಕೆ ಈಗ ಒಂದು ಒತ್ತಡ ಆಗ್ತಿದ್ದಾರೆ ಅಂತೇಳಿ ಈಗ ಒಂದು ಆರೋಪ ಆಸ್ಪತ್ರೆ ಮೇಲೆ ಕೇಳಿ ಬಂದಿರುವಂತದ್ದು. ಯಾಕಂದ್ರೆ ಪೊಲೀಸರಿಗೆ ಎಲ್ಲೇ ಟ್ರೀಟ್ಮೆಂಟ್ ಕೊಟ್ಟರು ಸರ್ಕಾರನೇ ಅವರ ಒಂದು ವೆಚ್ಚವನ್ನ ಭರಿಸುತ್ತೆ ಅಂತೇಳಿ ಒಂದು ಆದೇಶ ಇದೆ. ಈ ಒಂದು ಆದೇಶವನ್ನ ಉಲ್ಲಂಘನೆ ಮಾಡಿ ಇವರು ASIಯಿಂದ ಸುಮಾರು 79,000 ರೂಪಾಯಿನ ಬಿಲ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಡ ಹಾಕ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಆಸ್ಪತ್ರೆಗೆ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಭೇಟಿ ಕೊಟ್ಟು ಒಂದು ಅವ್ರ ಜೊತೆ ಮಾತುಕತೆ ಮಾಡುವಂತ ಒಂದು ಕೆಲಸವನ್ನು ಸಹ ಮಾಡ್ತಿರುವಂತದ್ದು. ಪೊಲೀಸ್ನ ಹಿರಿಯ ಅಧಿಕಾರಿಗಳು ಇದಕ್ಕೇನು ಉತ್ತರ ಕೊಡ್ತಾರೆ? ನೆಕ್ಸ್ಟ್ ನ್ಯೂಸ್ ಅಲ್ಲಿ ವಾಪಸ್ ಬರಬೇಕು, ಅವ್ರ ಜೊತೆ ಮಾತಾಡಬೇಕು ನಾನು. ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ. ಕೋಲಾರದಲ್ಲಿ ಅಧಿಕ ಬೆಲೆಗೆ ಮದ್ಯ ಮಾರಾಟ ಆಗ್ತಾ ಇದೆ. ವಿಸ್ತೃತ ವರದಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ನಾವು ಪ್ರಸಾರ ಮಾಡಿದ್ವಿ. ಕೂಡಲೇ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ ಅಬಕಾರಿ ಸಚಿವರು. ಬ್ರೇಕಿಂಗ್ ನ್ಯೂಸ್.
ಬಂದಂಗೆ ಅವ್ರ ರೇಟು ಎಲ್ಲ ಮದ್ಯ ಮಾರಾಟಕ್ಕೆ. ಹಾಗಾಗಿ ಹೆಚ್ಚಿನ ಬೆಲೆಗೆ ಮಾರಿದ್ರೆ ಬಾರ್ ಲೈಸೆನ್ಸ್ ರದ್ದು ಮಾಡ್ತೀವಿ, ಅಧಿಕಾರಿಗಳು ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅಬಕಾರಿ ಸಚಿವ ಶ್ರೀ ನಾಗೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅಡಿಷನಲ್ ಎಕ್ಸೈಸ್ ಡ್ಯೂಟಿ 17% ಜಾಸ್ತಿ ಮಾಡಿದ್ದೀವಿ. ಅದರಿಂದ MRP ಇಂದ 17% ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೂ ಜಾಸ್ತಿ ಮಾಡಿದ್ರೆ ಒಂದು ಬಿಲ್ ತೊಗೊಂಡು ಬಿಲ್ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಲೈಸೆನ್ಸ್ ರದ್ದು ಮಾಡೋಕ್ಕೆ ನಾನು ಕ್ರಮ ತೊಗೊತೀನಿ. ನೆನ್ನೆಯಿಂದ ಕಂಪ್ಲೇಂಟ್ ಬರ್ತಾ ಇದೆ ನನಗೆ. ಇಡೀ ರಾಜ್ಯಾದ್ಯಂತ ಕೆಲವು ಕಡೆ ಮೈಸೂರಲ್ಲೂ ದಾರಿಗೆ ತಂದಿದ್ದೀವಿ. ಒಂದು ಬಿಲ್ ಬೇಕು, MRP ರೇಟ್ ಏನಿದೆ ನಮ್ಮ 17% ಏನು ಎಕ್ಸೈಸ್ ಡ್ಯೂಟಿ ಅಡಿಷನಲ್ ಮಾಡಿದ್ವಿ ಅದು ಸೇರಿಸಿ ಮಾಡಿ ಲೆಕ್ಕ ಹಾಕಿ ಆ ಸ್ಲ್ಯಾಬಿಂದ ಮೇಲೆ ಮೀರಿದ್ರೆ ಲೈಸೆನ್ಸ್ ರದ್ದು ಮಾಡ್ತೀನಿ ಇಮಿಡಿಯೇಟಾಗಿ. 24 hours ರದ್ದು ಮಾಡಿಬಿಡ್ತೀನಿ. ಡ್ಯೂಟಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂದರೆ DC ಎಕ್ಸೈಸ್ನು ಶಿಫ್ಟ್ ಮಾಡಿಬಿಡ್ತೀನಿ. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಈ ಕ್ಷಣ ಈ ನ್ಯೂಸ್ ಅನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದರ ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.